ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲ ಇದೆ. ಗುರುವಿನ ಪೂರ್ಣ ಅನುಗ್ರಹ ಇದೆ. ಗುರುವರ್ ಗೌರವಂ, ಸಮಾಜದಲ್ಲಿ ಗೌರವ ಸ್ಥಾನಮಾನ ಸಿಗುವಂಥ ಯೋಗ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರು ತುಂಬ ಕಷ್ಟಪಟ್ಟು ಜೀವನದಲ್ಲಿ ಸಂಪಾದನೆಯನ್ನು ಮಾಡಿರ್ತಕ್ಕಂಥವ್ರು, ಜೀವನವನ್ನು ಕಟ್ಟಿಕೊಂಡು ಬಂದಿರತಕ್ಕಂಥವ್ರು. ವೃಷಭ ರಾಶಿಯವರು ಬಹಳ ಪರಿಶ್ರಮವನ್ನು ಪಡೆದು ತಮ್ಮ ಜೀವನದ ಒಂದು ಸಮಯದಲ್ಲಿ ಒಳ್ಳೆಯ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಈ ವೃಷಭ ರಾಶಿಯವರು. ವೃಷಭ ರಾಶಿಯವರಿಗೆ ಪೂರ್ಣಾನುಗ್ರಹ ದೈವಾನುಗ್ರಹ ಇರೋದ್ರಿಂದ ಅವರಿಗೆ ಯಾವುದೇ ರೀತಿಯ ತೊಂದರೆ ತೊಡಕುಗಳು ಬಂದರೂ ಕೂಡ ಅದನ್ನು ನಿಭಾಯಿಸಿಕೊಂಡು ಹೋಗುವಂಥ ಒಂದು ಸಾಮರ್ಥ್ಯ, ಆ ಒಂದು ತಾಳ್ಮೆಯನ್ನ ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಅವರಿಗೆ ದೇವರ ಪೂರ್ಣ ಅನುಗ್ರಹದ ಜೊತೆಗೆ ಅವರ ಯಶಸ್ಸಿನ ಗುಟ್ಟು ವಿಶೇಷವಾಗಿ ಒಂದು ತಾಳ್ಮೆ, ಎರಡನೇದಾಗಿ ನಿರಂತರವಾಗಿರ್ತಕ್ಕಂತಹ ಪ್ರಯತ್ನ, ಅಚಲವಾಗಿರ್ತಕ್ಕಂತಹ ಮನಸ್ಸು, ದೃಢವಾದ ನಂಬಿಕೆ ದೇವರಲ್ಲಿ ಇಟ್ಟಿರ್ತಕ್ಕಂಥವ್ರು ಆಗಿದ್ದರಿಂದ ಇವರಿಗೆ ದೇವರವರನ್ನ ಕಾಪಾಡ್ತಾನೆ ಮತ್ತು ಒಳ್ಳೆಯ ಯೋಚನೆಗಳನ್ನು ಕೊಡ್ತಾನೆ. ಒಳ್ಳೆಯ ಯಶಸ್ಸು, ಕೀರ್ತಿ, ಲಾಭ ಎಲ್ಲವನ್ನು ಭಗವಂತ ಅವರಿಗೆ ಕೊಡ್ತಾನೆ. ಹಾಗಾಗಿ ಇವರಿಗೆ ಒಳ್ಳೆಯ ಶುಭಫಲಗಳಿದೆ. ಆದರೆ ಬಹಳ ಕಷ್ಟಜೀವಿ ಅಂತ ನಾವು ಹೇಳಬೇಕು. ವೃಷಭ ಅಂದರೆ ಕಷ್ಟಪಟ್ಟು ಉಳುಮೆ ಮಾಡ್ತದೆ ವೃಷಭ. ಉಳುಮೆ ಮಾಡಿ ರೈತನಿಗೆ ಆಹಾರವನ್ನು ಕೊಡ್ತದೆ. ಹೀಗೆ ತನಗಾಗಿ ಏನು ಮಾಡೋದಿಲ್ಲ, ಪರರಿಗಾಗಿ ಮಾಡ್ತದೆ. ಹಾಗಾಗಿ ಈ ಒಂದು ವೃಷಭ ರಾಶಿಯವರು ಸುಮ್ಮನೆ ತಿರುಗಾಟ ಮಾಡ್ತಕ್ಕಂಥ ವ್ಯಕ್ತಿಗಳು, ಯಾವಾಗಲೂ ತಿರುಗ್ತಾ ಇರತಕ್ಕಂಥವ್ರು, ಪಾದರಸದಂತೆ ಒಂದು ಕಡೆ ನಿಂತ್ಕೊಳ್ಳೋದಿಲ್ಲ. ವೃಷಭ ರಾಶಿಯವರು ತಿರುಗ್ತಾನೆ ಇರ್ತಾರೆ. ಇವರ ಒಂದು ರಾಶಿಯ ಗುಣ ಸಾಮಾನ್ಯವಾಗಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ವ್ಯಕ್ತಿಗಳಿಗೆ ಇರ್ತದೆ. ಎರಡನೇದಾಗಿ ಕಷ್ಟಪಡ್ತಾರೆ, ವಿಪರೀತ ಪರಿಶ್ರಮ ಪಡ್ತಾರೆ, ವಿಪರೀತ ಎಫರ್ಟ್ ಆಗ್ತಾರೆ. ಜೀವನದಲ್ಲಿ ಒಂದು ಮೇಲೆ ಬರಬೇಕು, ಅವರೊಂದು ಯಶಸ್ಸು ಗಳಿಸಬೇಕು ಅಂತಂದ್ರೆ ಸಾಮಾನ್ಯವರಿಗೆ ಪಾರ್ಟಿ ಪ್ಲಸ್ ಆದ್ಮೇಲೆ ಇವರಿಗೆ ಯಶಸ್ಸು ಉಂಟಾಗ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಇವ್ರ ಯಶಸ್ಸನ್ನು ಗುಟ್ಟೆ 40 ವರ್ಷದ ಮೇಲೆ ಇರ್ತದೆ ಈ ವೃಷಭ ರಾಶಿಯವರಿಗೆ. ಹಾಗೆ ಅದು ಕೂಡ ಒಳ್ಳೆಯದು. ಈ ವೃಷಭ ರಾಶಿಯವರಿಗೆ ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಇಲ್ಲ ಕೃಷಿ ಜಮೀನು ತೆಗೆದುಕೊಳ್ಳುವಂಥ ಯೋಗ, ವಾಹನವನ್ನು ತೆಗೆದುಕೊಳ್ಳುವಂಥ ಯೋಗಗಳೆಲ್ಲ ಸಾಮಾನ್ಯವಾಗಿ 40 ವರ್ಷ ಆಸುಪಾಸಿನಲ್ಲಿ ಇವರ ಯಶಸ್ಸಿಗೆ ಕಾರಣ ಆಗ್ತದೆ. ಹಾಗಾಗಿ ಅವರು ತುಂಬಾ ಒಳ್ಳೆಯ ವ್ಯಕ್ತಿತ್ವ ಹೊಂದಿದವರಾಗಿರ್ತಾರೆ, ಪ್ರಾಮಾಣಿಕರಾಗಿರ್ತಾರೆ, ಶ್ರೇಷ್ಠ ವ್ಯಕ್ತಿಗಳಾಗಿರ್ತಾರೆ, ಶ್ರೇಷ್ಠ ಯೋಚನೆಯನ್ನು ಮಾಡ್ತಕ್ಕಂಥವರಾಗಿರ್ತಾರೆ, ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಹೊಂದಿರತಕ್ಕಂಥವ್ರು, ಅತ್ಯುತ್ತಮವಾಗಿರ್ತಕ್ಕಂಥ ಪರಿಸರದಲ್ಲಿ ಬೆಳೆದಿರತಕ್ಕಂಥವ್ರು, ಅತ್ಯುತ್ತಮವಾಗಿರ್ತಕ್ಕಂಥ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿರತಕ್ಕಂಥವ್ರು ಈ ವೃಷಭ ರಾಶಿಯವರಾಗಿರ್ತಾರೆ. ಮತ್ತೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಬುದ್ಧಿಮತಿಯನ್ನು ಹೊಂದಿರತಕ್ಕಂಥ ಸೂಕ್ಷ್ಮ ಯೋಚನೆಯನ್ನು ಮಾಡ್ತಕ್ಕಂಥವ್ರು. ಮತ್ತೆ ವೃಷಭ ರಾಶಿಯವರು ಬಹಳ ಯಾವಾಗಲೂ ಕೂಡ ಅವರು ಒಂದು ಆಕ್ಟಿವ್ ಆಗಿರ್ತಕ್ಕಂಥವ್ರು, 24 ಗಂಟೆ ಚುರುಕಾಗಿರ್ತಕ್ಕಂಥವ್ರು, ಯಾವ ಲೇಜಿನೆಸ್ ಇರೋದಿಲ್ಲ ಇವರಿಗೆ. ಇವರು ಬಹಳ ಚುರುಕಾಗಿರ್ತಾರೆ, ಪಾದರಸ್ತರ ಎಲ್ಲೂ ನಿಂತ್ಕೊಳ್ಳೋದೇ ಇಲ್ಲ, ಓಡಾಡ್ತಾ ಇರ್ತಾರೆ, ಹೀಗಿರ್ತಕ್ಕಂಥವ್ರು. ಹಾಗಾಗಿ ಇವರಲ್ಲಿ ಯಶಸ್ಸಿನ ಗುಟ್ಟು ಇರುತ್ತೆ. ಮತ್ತೆ ಒಳ್ಳೆಯ ಒಂದು ಮಾತಿನ ಒಂದು ಶೈಲಿ, ವ್ಯವಹಾರದ ಶೈಲಿ, ಒಂದು ಜೀವನದ ಶೈಲಿ ಎಲ್ಲವೂ ಕೂಡ ಒಂದು ಗುರುತಿಸುವಂತಹ ಒಂದು ಒಳ್ಳೆಯ ಸ್ಥಾನಮಾನವನ್ನ ಇವರು ಆ ವಿಚಾರದಲ್ಲಿ ಪಡೆದಿರ್ತಾರೆ. ಅನಂತರದಲ್ಲಿ ವೃಷಭ ರಾಶಿಯವರಿಗೆ ಏನಾದರೂ ವಿವಾಹ ಆಗದೆ ಇರತಕ್ಕಂಥವರಿಗೆ, ಸಂತಾನ ಆಗದೆ ಇರತಕ್ಕಂಥ ವ್ಯಕ್ತಿಗಳಿಗೆ ಏನಾದರೂ ಇದ್ರೆ ಅದಕ್ಕೂ ಕೂಡ ಆ ಯೋಗ ಕೂಡ ಇರುತ್ತೆ. ಆಸ್ತಿಯನ್ನ ಖರೀದಿ ಮಾಡೋಕ್ಕೆ ಅಂದ್ರೆ ಮನೆ, ಪ್ಲಾಟು, ಕಾರು, ಕೃಷಿ ಜಮೀನು, ಯಾವುದೇ ನೀವು ಆಸ್ತಿಯನ್ನ ಖರೀದಿ ಮಾಡೋದಕ್ಕೆ ಇದು ತಮಗೆ ಒಳ್ಳೆಯ ಸಮಯ ಅಂತ ನಾನು ಹೇಳ್ತೀನಿ. ತೆಗೆದುಕೊಳ್ಳಬಹುದು. ಆದರೆ ನಿಮ್ಮ ಜಾತಕವನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮ ಒಂದು ದಶಾಭುಕ್ತಿ ಕೂಡ ಚೆನ್ನಾಗಿರ್ಬೇಕು, ಅದು ಕೂಡ ಮುಖ್ಯವಾಗಿರ್ತದೆ. ಯೋಗಗಳು ಕೂಡ ಕೆಲವಷ್ಟು ಪ್ರಾಪ್ತಿಯಾಗಿರ್ಬೇಕು. ಬರೀ ರಾಶಿ ಫಲ ಜೊತೆಗೆ ಜಾತಕ ಬಲ ಜೊತೆಗೆ ನಮ್ಮ ಪ್ರಯತ್ನ, ನಮ್ಮ ಯೋಚನೆ, ನಮ್ಮ ಚಿಂತನೆ, ನಮ್ಮ ಕಷ್ಟಾರ್ಜಿತವೂ ಕೂಡ ಇದರ ಜೊತೆ ಸೇರಿಕೊಳ್ತದೆ. ಹಾಗಾಗಿ ಅತ್ಯುತ್ತಮ ಫಲವನ್ನ ಅನುಭವಿಸ್ತಾ ಇದ್ದಾರೆ ಈ ವೃಷಭ ರಾಶಿಯವರು. ಇವರು ಏಕಾದಶ ಸ್ಥಾನದಲ್ಲಿ ಶನಿ ಇದ್ದಾನೆ, ಅವರಿಗೆ ಶುಭಫಲವನ್ನ ಕೊಡ್ತಾನೆ. ಏಕಾದಶ ಸ್ಥಾನದಲ್ಲಿ ಯಾರೇ ಇದ್ರೂ ಕೂಡ ಶುಭಫಲವನ್ನು ಕೊಡಬೇಕು, ಇದು ಶಾಸ್ತ್ರ ಹೇಳ್ತದೆ. ಏಕಾದಶ ಸ್ಥಾನ ರವಿ ಕೋಟಿ ಪಾಪ ವಿನಶತಿ. ಏಕಾದಶದಲ್ಲಿ ರವಿ ಇದ್ದಾನೆ, 11ನೇ ಮನೆಯಲ್ಲಿರ್ತಕ್ಕಂತಹ ರವಿಯು ಕೋಟಿ ಪಾಪ ವಿನಶತಿ, ಕೋಟಿ ಪಾಪವನ್ನು ಪರಿಹಾರ ಮಾಡ್ತಾನೆ. ಅತ್ಯುತ್ತಮವಾಗಿರ್ತಕ್ಕಂಥ ಒಳ್ಳೆಯ ಫಲವನ್ನ ಸೂರ್ಯ ಭಗವಂತನಿಂದಾನು ಕೂಡ, ರವಿ ಭಗವಂತನಿಂದಾನು ಕೂಡ ನಾವು ನಿರೀಕ್ಷೆಯನ್ನು ಮಾಡಬಹುದು. ಹೀಗೆ ವೃಷಭ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆಸ್ತಿ ವಿಚಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಲ್ಲಿ ಎಲ್ಲ ಚೆನ್ನಾಗಿದೆ. ಮಕ್ಕಳು ವಿದ್ಯಾವಂತರಾಗ್ತಾರೆ, ಒಳ್ಳೆಯವರು ಪ್ರಯತ್ನ ಪಟ್ಟರು ಒಳ್ಳೆಯ ಒಂದು ಹೆಸರು ಮಾಡ್ತಾರೆ. ಈಗ ಅವರು ಹೊರದೇಶಕ್ಕೆ ಹೋಗಿ ಅಧ್ಯಯನ ಮಾಡ್ತಕ್ಕಂಥದ್ದು, ಅಥವಾ ಇಲ್ಲಿ ಇವರಿಗೆ ಮೆಡಿಕಲ್ ಮಾಡುವಂಥ ಯೋಗ, ಆನಂತರದ ಇಂಜಿನಿಯರಿಂಗ್ ಮಾಡೋದಕ್ಕೆ ಇವರಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತೀವಿ. ಇನ್ನು CS ಮಾಡೋ ಗಣಿತಶಾಸ್ತ್ರ, ಮತ್ತೆ ತಂತ್ರಜ್ಞಾನ, ಮತ್ತೆ ಮೆಡಿಕಲ್ ಅಂದ್ರೆ ಔಷಧಿಗೆ ಸಂಬಂಧಪಟ್ಟಂತೆ ಅವರು ಡಾಕ್ಟರ್ ಆಗ್ಬೋದು, ಇಲ್ಲ M.Pharm ಮಾಡ್ಬೋದು, ಫಾರ್ಮ್ ಮಾಡ್ಬೋದು, ಯಾವ್ದಾದ್ರು ಮಾಡ್ಬೋದು. ಅಂದ್ರೆ ವೈದ್ಯಕೀಯ ಸಲಹೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾಡ್ಬೋದು, ಅವರಿಗೆ ಅದೆಲ್ಲ ಕೂಡಿ ಬರ್ತದೆ. ಹಾಗಾಗಿ ಇವರಿಗೆ ಎಲ್ಲ ರೀತಿಯ ಒಂದು ವಿದ್ಯಾಭ್ಯಾಸ ಯಾವ ರೀತಿಯಲ್ಲಿ ಯಾವ ದಾರಿಯಲ್ಲೂ ಕೂಡ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗೋದಿಲ್ಲ. ಯಾವ್ದು ಕೊಟ್ಟರು ತೆಗೆದುಕೊಂಡು ಅವ್ರು ಮುಂದೆ ಬರ್ತಾರೆ, ವಿದ್ಯಾವಂತರಾಗ್ತಾರೆ.
ಅಲ್ಲದೆ ಇನ್ನು ಆರೋಗ್ಯ ಸಮಸ್ಯೆ ಸ್ವಲ್ಪ ಇದೆ. ಆರೋಗ್ಯ ಸಮಸ್ಯೆ ಏನಿರ್ತದೆ ಅಂತಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು, ಹಿಮೋಗ್ಲೋಬಿನ್ ಕಮ್ಮಿ ಆಗೋದು, ಸ್ವಲ್ಪ ಸುಸ್ತಾಗೋದು, ಆಯಾಸ ಆಗೋದು, ಜಾಯಿಂಟ್ ಪೇನ್ ಬರೋದು, ತಲೆನೋವು ಬರೋದು, ತಲೆ ಸುಸ್ತಾಗೋದು, ತಲೆ ಸುತ್ತು ಬರೋದು, ಈ ಥರ ಸಣ್ಣ ಪುಟ್ಟ ಆ, ಕೆಲವೊಂದಷ್ಟು ಕಾಯಿಲೆಗಳು ಇವರಿಗೆ ಇರ್ತದೆ. ಕಾಯಿಲೆ ಅಂತಲ್ಲ, ಇದು ತಾತ್ಕಾಲಿಕ ಆಗ್ತದೆ. ಯಾಕೆಂದ್ರೆ ಇವರು ತಿರುಗಾಟ ಮಾಡ್ತಾರೆ, ಊಟ ತಿಂಡಿ ಸರಿ ಮಾಡೋದಿಲ್ಲ, ತುಂಬಾ ಕಷ್ಟಪಡ್ತಾರೆ, ಸ್ಟ್ರೆಸ್ ತಗೋತಾರೆ, ಟೆನ್ಷನ್ ತಗೋತಾರೆ. ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ದೈಹಿಕವಾಗಿ ಅವರು ದುರ್ಬಲರಾಗ್ತಾರೆ. ಹಾಗಾಗಿ ದೈಹಿಕವಾಗಿ ದುರ್ಬಲರಾಗಬಾರದು. ಮಾನಸಿಕವಾಗಿ ದೃಢವಾಗಿದ್ರು ಕೂಡ ದೈಹಿಕವಾಗಿ ಇವರಿಗೆ ತಿರುಗಾಟ ಮತ್ತೊಂದು ಇನ್ನೊಂದು ಹೆಚ್ಚಾಗುತ್ತೆ. ಆಹಾರ ಮತ್ತೆ ಕೆಲವೊಂದಷ್ಟು ಹವಾಮಾನ ವೈಪರೀತ್ಯದಿಂದ ಈ ಥರ ಆಗ್ತದೆ, ತೊಂದರೆ ಆಗ್ತದೆ. ಹಾಗಂತ ಅದು ಆರೋಗ್ಯದ ಸಮಸ್ಯೆ ಅಂತಲ್ಲ. ಆರೋಗ್ಯ ಸರಿಪಡಿಸ್ಕೊಳ್ಳೋಕೆ ಇನ್ನೂ ಬೇಕಾದಷ್ಟು ಆಹಾರ ಶೈಲಿಯಲ್ಲಿ ಎಲ್ಲ ಸರಿ ಮಾಡ್ಕೋಬಹುದು, ಅವ್ರಿಗೆ ಅವಕಾಶ ಇದೆ. ಹಾಗಾಗಿ ಅದು ಕೂಡ ಒಳ್ಳೆಯದಾಗ್ತದೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ಕಲಾವಿದರಿಗೆ, ಕಥೆ ಕಾದಂಬರಿಯನ್ನು ಬರೆಯತಕ್ಕಂಥ ವ್ಯಕ್ತಿಗಳಿಗೆ, ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಅತ್ಯಂತ ಶೋಫಲ ಅಂತ ಹೇಳ್ತೀವಿ. ಇನ್ನು ವಿಶೇಷವಾಗಿ ದೇವಸ್ಥಾನ ಕಟ್ಟತಕ್ಕಂಥ ವ್ಯಕ್ತಿಗಳು, ಸೊಸೈಟಿ ಸಂಘವನ್ನ ಕಟ್ಟಿ ಬೆಳೆಸ್ತಕ್ಕಂಥ ವ್ಯಕ್ತಿಗಳು, ರಾಜಕೀಯದಲ್ಲಿ ಬೆಳೆಯತಕ್ಕಂಥ ವ್ಯಕ್ತಿಗಳು, ರಾಜಕೀಯದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು, ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು, ಸರ್ಕಾರದಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥವರು, ಇವರಿಗೆಲ್ಲ ಶೋಫಲಗಳು ಪ್ರಾಪ್ತಿಯಾಗುತ್ತೆ. ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಶೋಫಲಗಳು ಪ್ರಾಪ್ತಿಯಾಗುತ್ತೆ. ಇದು ಯಾವ್ದು ಸರಿ ಇಲ್ಲ ಅನ್ನೋಂಗಿಲ್ಲ, ಎಲ್ಲದೂ ಕೂಡ ಸರಿ ಇದೆ. ಆದರೆ ವಾಹನ ಅಪಘಾತ ಭಯ ಇದೆ, ಸ್ವಲ್ಪ ಹುಷಾರಾಗಿರ್ಬೇಕು. ಮತ್ತೆ ಅನಿರೀಕ್ಷಿತ ಮೋಸ ಹೋಗುವಂತ ಯೋಗ ಇದೆ, ಅದರಿಂದ ಹುಷಾರಾಗಿರ್ಬೇಕು. ಯಾರಿಗೆ ಸೆಕ್ಯೂರಿಟಿ ಕೊಡೋದು, ಗ್ಯಾರಂಟಿ ಕೊಡೋದು, ಮತ್ತೆ ಯಾರಿಗಾದ್ರೂ ಒಡವೆ ಕೊಡೋದು, ಪತ್ರ ಕೊಡೋದು, ಈ ತರ ಎಲ್ಲ ಮಾಡಕ್ ಹೋಗೋದು, ಬ್ಲಾಂಕ್ ಚೆಕ್ ಕೊಡೋದು, ಈ ತರ ಎಲ್ಲ ಯಾರಿಗೂ ಮಾಡಕ್ ಹೋಗಬಾರ್ದು. ಆ ತರ ಮಾಡಿದ್ರೆ ನಿಮಗೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಮತ್ತೆ ಸೆಕ್ಯೂರಿಟಿ ಗ್ಯಾರಂಟಿ ಹಾಕುವಂತ ವಿಚಾರದಲ್ಲಿ ತಾವು ಬಹಳ ಜಾಗ್ರತೆ ವಹಿಸಬೇಕು. ನಿಮ್ಮ ಅಷ್ಟೇ ನಂಬಿಕೆ ಇದ್ರೂ ಕೂಡ ತಾವು ಅದನ್ನ ವ್ಯಾವಹಾರಿಕವಾಗಿ ತಗೋಬೇಕು. ಪ್ರತಿಯೊಂದನ್ನು ವ್ಯವಹಾರದ ದೃಷ್ಟಿಯಿಂದ ನೀವು ಯೋಚನೆ ಮಾಡಬೇಕು ವ್ಯವಹಾರವನ್ನ. ಇನ್ನು ಬೇರೆ ಎಷ್ಟೇ ನಂಬಿಕೆ ಇದ್ದರೆ ಅದು ಬೇರೆ ವ್ಯವಹಾರಕ್ಕಾಯ್ತು. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು. ಅದರಿಂದ ತಮಗೆ ಅನುಕೂಲ ಆಗುತ್ತೆ. ಯಾವುದೇ ರೀತಿ ತೊಂದರೆ ತೊಡಗುಗಳಿಲ್ಲ. ಅತ್ಯಂತ ಶುಭಫಲಗಳನ್ನು ಅನುಭವಿಸುವಂತ ಯೋಗ ನಿಮಗೆ ವೃಷಭ ರಾಶಿಯವರಿಗೆ ಇರುತ್ತೆ. ಆದ್ರೂ ಕೂಡ ಒಂದು ವೇಳೆ ಯಾರಾದರೂ ತೊಂದರೆಯಲ್ಲಿ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದು ಆಗುವಂತ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಹತ್ತಿರ ಇರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶುಕ್ರವಾರ ಕುಂಕುಮಾರ್ಚನೆ ಮಾಡೋದ್ರಿಂದ ನಿಮ್ಮ ಕಷ್ಟ ನಷ್ಟ ದುಃಖ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.